ನಮಸ್ಕಾರ. ನಾನಿವತ್ತು ಘಮ ಘಮ ಟೊಮೆಟೊ ಸಾರು ಮಾಡ್ತಾಯಿದ್ದೇನೆ. ಅದು ಎಷ್ಟು ಘಮ ಘಮ ಇರುತ್ತೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಯಾಕೆ ಘಮ ಘಮ ಟೊಮೆಟೊ ಸಾರು ಅಂತ ಹೇಳ್ತಾ ಇದ್ದೇನೆ ಅಂದರೆ, ಊಟ ಮಾಡಿ ಆ ಸಾರು ಹಾಕ್ಕೊಂಡು ನಾವು ಊಟ ಮಾಡಿ ಕೈ ತೊಳೆದ್ರೂ ಸಹಿತ ಆ ಒಂದು ಘಮ ಘಮ ಸ್ಮೆಲ್ ಹೋಗೋದಿಲ್ಲ, ಅಷ್ಟು ಸ್ಮೆಲ್ ಬರ್ತದೆ. ನಾವಿಲ್ಲಿ ಸಾರು ಮಾಡ್ತಾಯಿದ್ರೆ ಹೊರಗಡೆವರೆಗೆ ಅದರ ಘಮ ಘಮ ಪರಿಮಳ ಹೋಗ್ತವೆ. ಅದಕ್ಕೆ ನಾನು ಇವತ್ತು ಘಮ ಘಮ ಟೊಮೆಟೊ ಸಾರು ಮಾಡ್ತಾಯಿದ್ದೇನೆ. ಘಮ ಘಮ ಟೊಮೆಟೊ ಸಾರಿಗೆ ನಾವು ಏನೇನು ಹಾಕ್ತೇವೆ ಹೇಳೋದನ್ನು ಇಲ್ಲಿ ಇಟ್ಟಿದ್ದೇನೆ ನೋಡಿರಿ. ಇದು 3 ಚಮಚ ಕೊಬ್ಬರಿ ಎಣ್ಣೆ, ಇದು ಸಾಸಿವೆ ಕಾಳು, ಇದು ಅರಿಶಿನ ಪುಡಿ, ಇದು ಒಂದು ಹಸಿಮೆಣಸು ಹೆಚ್ಚಿಟ್ಟಿದ್ದೇನೆ, ಇಲ್ಲಿ ಟೊಮೆಟೊ ಹೆಚ್ಚಿಟ್ಟಿದೆ, 2 ಟೊಮೆಟೊ ಹೆಚ್ಚಿಟ್ಟಿದ್ದೇನೆ, ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಟ್ಟಿದ್ದೇನೆ, ಇಲ್ಲಿ ಸ್ವಲ್ಪ ಕರಿಬೇವು ಇಟ್ಟಿದ್ದೇನೆ, ಇಲ್ಲಿ 4 ಲೋಟ ನೀರು, ಇದರಲ್ಲಿ 4 ಲೋಟ ನೀರಿಟ್ಟಿದ್ದೇನೆ. ಆಮೇಲೆ ಇಲ್ಲಿ ನೋಡಿರಿ, ಸಾಂಬಾರು ಹುರ್ಕೊಳ್ಳಿಕ್ಕೆ ಸ್ವಲ್ಪ 1/4 ಚಮಚ ಮೆಂತೆ, 2 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆ, ಒಂದು ಸ್ವಲ್ಪ ಇಂಗು, ಆಮೇಲೆ ನೋಡಿರಿ 4 ಮೆಣಸಿನ್ಕಾಯಿ, ಒಣ ಮೆಣಸನ್ನು ಒಂದು 4 ಇಟ್ಟಿದ್ದೇನೆ, ಸಣ್ಣ ಸಣ್ಣದು 4 ಇಟ್ಟಿದ್ದೇನೆ ಇಲ್ಲಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ 2 ಚಮಚ ಕೊಬ್ಬರಿ. ಈಗ ಸ್ಟಾರ್ಟ್ ಮಾಡ್ತೇನೆ ಹೇಗೆ ಮಾಡೋದು ಅಂತ. ಸುಮ್ಮನೆ ಹಚ್ಕೊಳ್ತೇನೆ ಫಸ್ಟು, ಆಮೇಲೆ ನೆಕ್ಸ್ಟು ಗ್ಯಾಸ್ ಹಚ್ತೇನೆ. ಗ್ಯಾಸಿನ ಮೇಲೆ ಪಾತ್ರೆ ಇಟ್ಟಿದ್ದೇನೆ, ಇದನ್ನು ಸಣ್ಣದಾಗಿ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೇನೆ, ಆಮೇಲೆ ಸಾಸಿವೆ ಕಾಳು ಹಾಕ್ತಾಯಿದ್ದೇನೆ, ಚಟ ಚಟ ಆದಮೇಲೆ ಬೇರೆದನ್ನು ಹಾಕಬೇಕಾಗ್ತದೆ. ಆಮೇಲೆ ಹಸಿಮೆಣಸು ಹಾಕ್ತಾಯಿದ್ದೇನೆ, ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೇನೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ, ಒಗ್ಗರಣೆ ಆಗ್ತಾ ಬಂದಿದೆ. ಈಗ ಇದಕ್ಕೆ ಒಂದು 1/4 ಚಮಚ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೇನೆ, ಆಮೇಲೆ 2 ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೇನೆ, ಅದನ್ನು ಹಾಕ್ತಾಯಿದ್ದೇನೆ,
ಸ್ವಲ್ಪ ಹೈ ಇಟ್ಟೆ ಚಿಮ್ನಿಯನ್ನು, ಯಾಕೆ ಒಗ್ಗರಣೆಗೆ ಸ್ವಲ್ಪ ಹೈ ಇಡಬೇಕು. ನೋಡಿರಿ, ಇದಕ್ಕೆ 1 ಚಮಚ ಉಪ್ಪನ್ನು ಹಾಕ್ತಾಯಿದ್ದೇನೆ. ಆಮೇಲೆ ನೋಡಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ. ಇದನ್ನು ಸಣ್ಣ ಮಾಡಿ ಬಂದ್ ಮಾಡಿ ಮುಚ್ಚಿಡ್ತೇನೆ. ಈ ಕಡೆಗೆ ಇನ್ನೊಂದು ಬಾಣಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಗ್ಯಾಸ್ ಹಚ್ತಾ ಇದ್ದೇನೆ. ಯಾಕೆಂದರೆ ಈ ಘಮ ಸಾರಿಗೆ ಬೇಕಾಗುವಂಥ ಸಾಂಬಾರನ್ನು ಹುಡ್ಕೊಳ್ಬೇಕು. ಈಗ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಹಾಕ್ತಾ ಇದ್ದೇನೆ. ಸ್ವಲ್ಪ 1/4 ಚಮಚ ಮೆಂತ್ಯ ಇಟ್ಕೊಂಡಿದ್ದೆ, ಆ ಮೆಂತ್ಯ ಹಾಕ್ತಾ ಇದ್ದೇನೆ. ಇದೊಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾ ಇದ್ದೇನೆ, ಬೇಯ್ತಾ ಇದೆ. ಇದು ಒಗ್ಗರಣೆ ಹಾಕಿಟ್ಕೊಡಿದ್ನಲ್ಲ ಟೊಮೆಟೊಕ್ಕೆ, ಅದು ಈಗ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ. ಕರಿಬೇವು ಸ್ವಲ್ಪ ಕರೆದ ಮೇಲೆ ಒಣಮೆಣಸು ಹಾಕಬೇಕು. 4 ಒಣಮೆಣಸು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೇನೆ. ನಾಲ್ಕು ಲೋಟ ಸಾರಿಗೆ 4 ಲೋಟ ಒಣಮೆಣಸು. 4 ಲೋಟ ಸಾರನ್ನು 5 ಜನ ಊಟ ಮಾಡ್ಬೋದು. 5 ಜನರಿಗೆ ಸಾಕಾಗುವಷ್ಟು ಸಾರನ್ನು ನಾನು ಇವತ್ತು ಮಾಡ್ತಾಯಿದ್ದೇನೆ. ಆಮೇಲೆ ನಾನಿಲ್ಲಿ ಕೊಬ್ಬರಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಅದನ್ನು ಹಾಕಿ ಆಫ್ ಮಾಡ್ತಾ ಇದ್ದೇನೆ. ಈ ಕಡೆಗೆ ಟೊಮೆಟೊ ಬೇಯಿಸಲಿಕ್ಕೆ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ನಲ್ಲ ಅದು ಈಗ ಬೆಂದಿದೆ. ಸಾಕು ಬೆಂದಿದ್ದು. ಈಗ ಇದನ್ನು ಆಫ್ ಮಾಡ್ತಾ ಇದ್ದೇನೆ. ಈಗ ಇದು ಹುರಿದು ಇಟ್ಕೊಂಡಿದ್ನಲ್ಲ ಇದನ್ನು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿ ಪಾತ್ರ ತಗೊಳ್ತಾ ಇದ್ದೇನೆ.
ಮಿಕ್ಸಿಗೆ ಅದನ್ನು ಹಾಕ್ತಾ ಇದ್ದಾನೆ. ಒಂಚೂರು ಹಿಂಗೆ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತೇನೆ. ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಒಂದು ಸ್ವಲ್ಪ ನೀರು ಹಾಕಿ ಕೆಲಸ ಆಗಿದೆ ನೋಡಿ ಹೇಗಿದೆ. ಇದನ್ನು ಈಗ ಇಲ್ಲಿ ನಾನೇನು ಒಗ್ಗರಣೆ ಹಾಕಿಟ್ಟಿದ್ದೆ, ಟೊಮೆಟೊ ಬೇಯಿಸಿಟ್ಟಿದ್ನಲ್ಲ ಅದಕ್ಕೆ ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ನೀರನ್ನು ಹಾಕ್ತೇನೆ. ಗ್ಯಾಸ್ ಇಡ್ತಾ ಇದ್ದೇನೆ. ಆಗೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಮೇಲಿಂದ ಹಾಕ್ತಾ ಇದ್ದೇನೆ. ನೋಡ್ರಿ ಹೇಗೆ ಸಾರು ಬಂದಿದೆ, ಸಾರು ಕಲರು ಅಂತ. ಈಗ ಇದು ಒಂದು 10 ನಿಮಿಷ ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಕುದಿದ್ರೆ ಸಾರು ರೆಡಿ. ಕುದಿತಾ ಇದೆ ಸಾರು. ಇದಕ್ಕೆ ಘಮ ಘಮ ಟೊಮೆಟೊ ಸಾರು ಅಂತ ಈ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಇದು ಒಂದು ಸಾರು ಇದ್ರೆ ಸಾಕು, ಚೆನ್ನಾಗಿ ಊಟ ಮಾಡ್ಬೋದು. ಹುಳಿ ಬೇಕಾದವರು ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಳ್ಬೋದು. ಯಾಕೆಂದರೆ ಕೆಲವು ಟೊಮೆಟೊ ಹುಳಿ ಇರ್ತದೆ, ಕೆಲವು ಟೊಮೆಟೊ ಹುಳಿ ಇರಲ್ಲ. ಹೀಗಾಗಿ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ
ಹುಣಸೆಹಣ್ಣನ್ನು ತಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಹುಣಸೆಹಣ್ಣು ನೀರು ಮಾಡಿ ಹಾಕ್ತೇನೆ ಸ್ವಲ್ಪ, ಯಾಕಂದರೆ ಈ ಟೊಮೆಟೊ ಅಷ್ಟು ಹುಳಿಯಿಲ್ಲ, ಅದಕ್ಕೆ ಹುಣಸೆಹಣ್ಣು ನೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಕುದೀತಾ ಇದೆ, 10 ನಿಮಿಷ ತಗೊಳ್ತದೆ ಅದು ಕುದಿಲಿಕ್ಕೆ. ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಕುದಿದ್ರೆ ಮಾತ್ರ ಒಳ್ಳೆ ಸ್ಮೆಲ್ ಬರ್ತದೆ. ಆವಾಗ ನಾನು 1 ಚಮಚ ಉಪ್ಪು ಹಾಕಿದ್ದೆ, ಅದು ಸಾಲೋದಿಲ್ಲ, ಇನ್ನೊಂದು ಚಮಚ ಉಪ್ಪು ಹಾಕ್ತೇನೆ. ಬೇಕಾದರೆ ಟೇಸ್ಟ್ ನೋಡಿ ಉಪ್ಪನ್ನು ನೀವು ಹಾಕ್ಕೊಳ್ಬೋದು. ಉಪ್ಪು, ಹುಳಿ ಮತ್ತು ಸ್ವೀಟು, ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೇನಲ್ಲ, ಯಾರಿಗೆ ಬೆಲ್ಲ ಬೇಡ, ಸ್ವೀಟ್ ಬೇಡ, ಅವ್ರು ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಯಾರಿಗೆ ಸ್ವಲ್ಪ ಸ್ವೀಟ್ ಬೇಕಾ ಅವ್ರು ಸ್ವಲ್ಪ ಸ್ವೀಟನ್ನು ಹಾಕ್ಕೊಡಿ. ಸ್ವಲ್ಪ ಸ್ವೀಟನ್ನು ಹಾಕಿದರೆ ಇನ್ನೂ ಟೇಸ್ಟಿ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ನಾವು ಪದಾರ್ಥ ಮಾಡುವಾಗ ಉಪ್ಪು, ಖಾರ, ಹುಳಿ, ಸ್ವೀಟು ಎಲ್ಲ ಕರೆಕ್ಟಾಗಿರಬೇಕು, ಅಂದರೆ ಮಾತ್ರ ಅದು ಚೆನ್ನಾಗಾಗಿರುತ್ತೆ. ಎಲ್ಲದನ್ನು ಹಾಕಬೇಕು, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು. ನೋಡಿ ಕುದಿತಾ ಇದೆ ಸಾರು. ಕಾಣಿಸ್ತಾ ಇದೆ ಈಗ ಕುದಿಯೋದು. ಸಣ್ಣ ಮಾಡ್ತೇನೆ ಗ್ಯಾಸನ್ನು, ಕುದೀತಾ ಇದೆ ಈಗ. ನೋಡಿ ಸಾರು ಹೆಂಗೆ ಕಾಣಿಸ್ತಾ ಇದೆ, ಅದಾ ಇದೆ, ತೆಳ್ಳಗಿದೆ. ಈ ಸಾರನ್ನು ನಾವು ಇಡ್ಲಿಗೂ ಹಾಕ್ಕೊಳ್ಬೋದು. ಬೆಳಿಗ್ಗೆ ಇಡ್ಲಿ ಮಾಡ್ತೇವಲ್ಲ, ಅದಕ್ಕೂ ನಾವು ಈ ಸಾರನ್ನು ಮಾಡಿ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಊಟಕ್ಕಷ್ಟೇ ಅಲ್ಲ. ಕುದೀತಾ ಇದೆ, ಈಗ ಆಗ್ತಾ ಇದೆ, ಸ್ಮೆಲ್ ಬರ್ತಾ ಇದೆ, ಪರಿಮಳ ಘಮ ಘಮ ಪರಿಮಳ ಬರ್ಲಿಕ್ಕತ್ತಿದೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತೇನೆ. ಈಗ ಟೇಸ್ಟ್ ನೋಡೋಣ. ಈಗ ನನ್ನ ಮೊಮ್ಮಗನಿಗೆ ಟೇಸ್ಟ್ ನೋಡ್ಲಿಕ್ಕೆ ಕೊಡ್ತೇನೆ. ಕೊಡು. ಬಿಸಿ ಇದೆ.
ಸೂಪರ್ ಆಗಿದೆ ಅಂತೆ. ನೀವು ಈ ಒಂದು ಘಮ ಟೊಮೆಟೊ ಸಾರನ್ನು ಮಾಡಿ ಅದರ ಟೇಸ್ಟ್ ಹೇಗಿದೆ ಅಂತ ನೋಡಿ. ಈ ರೆಸಿಪಿ ನಿಮಗೆ ಚೆನ್ನಾಗಿದೆ ಅನಿಸಿದರೆ ಎಲ್ಲರೂ ಲೈಕ್ ಮಾಡಿ. ಧನ್ಯವಾದಗಳು.